ಸದ್ಯ ದೇಶದೆಲ್ಲೆಡೆ ಒಲಿಂಪಿಕ್ಸ್ನದ್ದೇ ಹವಾ. ಆದರೆ ಮತ್ತೊಂದೆಡೆಯಲ್ಲಿ ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಂಥ ವಿಶ್ವನಾಥ್ ಗಾಣಿಗರವರ ಸಮಸ್ಯೆ ಈಗ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ನಾವೀಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಟಿಬೆಲ್ತೂರು ಎನ್ನುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದು ವಿಶ್ವನಾಥ್ ಗಾಣಿಗ ಅವರ ಮನೆ. ಅಂದರೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 2019ನೇ ಇಸವಿಯಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಂಥ ವಿಶ್ವನಾಥ್ ಗಾಣಿಗ ಅವರ ಮನೆ. ಸದ್ಯ ಇವರು ಪ್ರತಿನಿತ್ಯ ಈಗ ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು. ಏಕೆಂದರೆ ಯಾವುದೇ ಒಂದು ಸಮಸ್ಯೆ ಆಗದ ಮರವನ್ನು ಕಡಿದು ಇಲ್ಲಿಯ ಗ್ರಾಮ ಪಂಚಾಯತಿಯವರು ಸ್ವಲ್ಪ ಅಂದರೆ ಸಮಸ್ಯೆಯನ್ನು ಮಾಡಿರುವಂಥದ್ದು, ದೊಡ್ಡ ಮಟ್ಟದ ಸಮಸ್ಯೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಬೆಳೆದಿರುವಂಥ ಮರವನ್ನು ಕಡಿದಿರೋದ್ರಿಂದ ಸಾಕಷ್ಟು ಬೇಸರವನ್ನು ಈ ಮನೆಯವರು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಅದನ್ನು ಬೆಳೆಸಲಿಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದೇವೆ. ಆದರೆ ಯಾವುದೇ ಒಂದು ಮನವಿಯನ್ನು ಮಾಡದೆ ಏಕಾಏಕಿ ಮನೆಗೆ ಬರದೆ ಯಾವುದೇ ಒಂದು ಮನವಿಯನ್ನು ಮಾಡದೆ ಏಕಾಏಕಿಯಾಗಿ ಮರವನ್ನು ಕಡಿದಿದ್ದಾರೆ ಎಂಬ ಆರೋಪವನ್ನು ಕೂಡ ಈಗ ಮನೆಯವರು ಮಾಡ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಇಲ್ಲಿಯ ಮನೆಯವರು ವಿಶ್ವನಾಥ ಗಾಣಿಗ ಅವರ ತಂದೆ ಮತ್ತು ತಾಯಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಯಾವ ರೀತಿಯ ಸಮಸ್ಯೆ ಆಗಿರುವಂಥದ್ದು, ಯಾಕೆ ಈ ಒಂದು ಸಮಸ್ಯೆ ಬಂತಂತೇಳಿ? ಸುರೇಂದ್ರ ಸರ್, ಈಗ ನಮಗೆ ಅನುಮತಿ ಏನಂದರೆ ಯಾವುದೇ ಒಂದು ಈ ರೀತಿಯಾಗಿ ನಿಮ್ಮ ಮರ ನಮಗೆ ತೊಂದರೆ ಕೊಡ್ತದೆ, ನಿಮ್ಮ ಮರಗಳನ್ನ ತೆರವುಗೊಳಿಸ್ತೀವಂತ ಯಾವುದೇ ಥರದ ಒಂದು ನಮಗೆ ಲೆಟರ್ ಆಗಲಿ ಇನ್ನೊಂದಾಗಲಿ ಏನೂ ಹೇಳಲಿಲ್ಲ. ನಮಗೆ ಎಲ್ಲ ಮರ ಕಟಾವು ಮಾಡಿದ ನಂತರ ನಾವು ಇಲ್ಲಿ ಇದು ಒಬ್ಬರು ಪಿ ಸಿ ಮತ್ತು ಒಬ್ಬರು ಎ ಡಿ ಪಿ ಸಿ ಒಬ್ಬರು, ಜೆನ್ಸ್ ಪಿ ಸಿ ಒಬ್ಬರು ಇದ್ದರು. ಅದಾದ ಸಮಯದಲ್ಲಿ ರಾಮಶೆಟ್ಟಿ ಅನ್ನುವ ಪಂಚಾಯತಿ ಉಪಾಧ್ಯಕ್ಷ ಮತ್ತು ಮೆಂಬರ್ ಆಗಿರತಕ್ಕಂಥ ಶರತ್ ಕುಮಾರ್ ಶೆಟ್ಟಿ ಮತ್ತು ಕೆಳಗಡೆ ಇರತಕ್ಕಂಥ ಸುಮಾರು ಒಂದು 10-15 ಜನ ನಮ್ಮ ಜನಾಂಗದವರು ಕೂಡ ಇದ್ದಾರೆ. ಯಾರು ಸುಮಾರು ರಘುರಾಮ ಗಾಣಿಗ, ಆಮೇಲೆ ದಿನೇಶ ಗಾಣಿಗ ಮತ್ತು ನಾಗೇಶ ಗಾಣಿಗ ಮತ್ತು ಕೆಲವಷ್ಟು ಜನ ಗಾಣಿಗರು ನಮ್ಮ ಸಂಬಂಧದವರದೇ ಅಷ್ಟು ಭಾಳ ಜನ ಇದ್ದಾರೆ. ಹಾಗಾಗಿ ಅಲ್ಲಿ ಅದನ್ನೇ ಆಮೇಲೆ ಅದೇ ರೀತಿಯಾಗಿ ನಾವು ಅವರಿಗೆ ಸಪ್ರೇಟ್ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೆ ಬಂದಿದ್ದೀವಿ. ಅವರಿಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಅವರು ಮರ ಕಡಿತಾರೆ, ಅದು ನಿಮಗೆ ನಮ್ಮಿಂದ ಯಾವುದೇ ಥರದ ಸೆಕ್ಯೂರಿಟಿ ಇಲ್ಲ ಅನ್ನತಕ್ಕದ್ದು ಮಾತು ಆ ಪೊಲೀಸ್ ಮುಖಾಂತರ ನಮ್ಮ ಅವ್ರ ಬಾಯಿನಲ್ಲಿ ಹೇಳಿದ್ದಾರೆ. ಅಲ್ಲ, ಈಗ ಗ್ರಾಮ ಪಂಚಾಯತಿ ಅವರು ಹೇಳ್ತಿರುವಂಥದ್ದು ರಸ್ತೆಗೆ ಇಲ್ಲಿಂದ ಮರದ ಗೆಲ್ಲುಗಳು ಬಂದು ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು, ಅದಕ್ಕೆ ನಾವು ಮರ ಕಡಿದಿದ್ದೇವೆ ಅಂತ ಹೇಳಿರುವಂಥದ್ದು. ನೀವೇನು ಹೇಳ್ತೀರಾ ಅದಕ್ಕೆ? ಮರ ಕಡಿತೀವಿ ಅನ್ನೋ ವಿಷಯ ನಮಗೆ ಗೆಲ್ಲು ಕಡುವು ಆಯಿತಾ, ಗೆಲ್ಲು ಕೊಡುವಂಥ ವಿಚಾರಕ್ಕೆ ನಾವು ಅಡ್ಡಿ ಬರಲಿಲ್ಲ. ನಮಗೆ ಗೊತ್ತಿಲ್ಲದ ಗೆಲ್ಲು ಕೊಡುಗೆ ಬಂದವರು ಮರ ಬುಡನೇ ಕಡ್ದಿದ್ದಾರೆ. ಅವ್ರ ಹತ್ರ ಇರತಕ್ಕಂಥ ಆರ್ಡ್ರ್ ಗೆಲ್ಲು ಕಡುವುದಕ್ಕೆ ಕೈಯಲ್ಲಿ ಒಂದು ಪೇಪರ್ ಇದೆ ಅವ್ರ ಹತ್ರ. ಅದಿರೋದೇನು ಬರೀ ಗೆಲ್ಲು ಕಡಿಲಿಕ್ಕಂತ ಇತ್ತು. ಗೆಲ್ಲು ಕಡಿಲಿಕ್ಕಂತ ಅವರು ಪಂಚಾಯತಿಯವರು ಅಥವಾ ಯಾರೇ ಅಧಿಕಾರಿಗಳು ಆರ್ಡ್ರ್ ಕೊಟ್ಟದಿದ್ದರು ಅದನ್ನೇ ಬಿಟ್ಕೊಂಡು ಅವ್ರು ಮರನೇ ಕಡ್ದಿದ್ದಾರಲ್ಲ, ಇದು ಯಾವ ಥರದ ನ್ಯಾಯ ಅಂತ ಹೇಳೋದು ನಮಗೆ ಬೇಕಲ್ಲ. ನಮಗೆ ಮುಂದೆ ನ್ಯಾಯ ಸಿಗುವಂಗೆ ನೀವು ನಮಗೆ ಸಹಾಯ ಮಾಡಬೇಕು. ಮತ್ತು ಈಗ ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ, ಯಾರ ಕಡೆ ಹೋಗಬೇಕು, ನಾವು ಇದಕ್ಕೆ ಕಾನೂನು ಇದೆಯಾ ಇಲ್ಲವೋ ಅನ್ನೋತಕ್ಕದ್ದು ನಮಗೆ ವಿಚಾರ ತಿಳಿಬೇಕು ಸರ್. ಅದೇ ರೀತಿ ನಿಮಗೆ ಅಲ್ಲೇ ಅದಕ್ಕಿರುವಂಥದ್ದು ಕೈಯಲ್ಲಿ ಕೂಡ ಬ್ಯಾಂಡೇಜ್ ಆಗಿರುವಂಥದ್ದು, ಏನು ಸಮಸ್ಯೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ? ಈಗ ಸದ್ಯ ನನ್ನ ಮನೆ ಗೇಟಿನ ಪಕ್ಕದಲ್ಲಿ ನಾನು ನಿಂತಾಗ ಅವರು ಏಕಾಏಕಿ ಒಂದು ಅದೇ ನಮಗೆ ಈಗ ವಿರುದ್ಧವಾಗಿರತಕ್ಕಂಥ ಈ ರವೀಂದ್ರ ಮಗವೀರ್ ಅನ್ನತಕ್ಕವನಿಂದ ಅವನಿಂದ ಪ್ರಥಮ ಗಲಾಟೆ ಸ್ಟಾರ್ಟ್ ಆಗಿದೆ. ಅವನೇ ಇದೆಲ್ಲ ಇದು ಏನು ನಮಗೆ ಕೊಲೆ ಮಾಡ್ತೀವಿ ಹಾಗೆ ಈಗ ಅಂತ ನನ್ನ ಗಂಡ ಮತ್ತು ಹೆಂಡತಿ ಅವರಿಗೆ ಈ ರೀತಿಯ ಕೊಲೆ ಬೆದರಿಕೆ ಹಾಕಿದ್ದು ನಾವು ಹೋಗಿ ಅಲ್ಲಿ ಒಂದು FIR ಹಾಕಿ ಬಂದಿದ್ದೀವಿ. ಅದು ಕೇಸ್ ಆಗಿದೆ. ಆ ಕೇಸ್ ಆದ ನಂತರದಲ್ಲಿ ಒಂದಿನ ಏನಾಗಿದೆ, ನಾವು ಇಬ್ಬರು ಸಂಜೆ ಒಂದು 6-6:30 ಗಂಟೆ ಹಾಗೆ ಇಲ್ಲಿ ನಮ್ಮ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀವಿ. ನಿಂತು ಯಾವುದೋ ಒಂದು ಐಟಮ್ಸು ಬರಲಿಕ್ಕಿತ್ತು. ಅವ್ರಿಗೆ ಮೋಟ್ರ್ ಗದ್ದೆ ಮೇರಿಗೆ ಹಾಕುವಂಥ ಮೋಟ್ರ್. ಅವರು ನೀವು ಮನೆ ಪಕ್ಕದ ಕ್ರಾಸಲ್ಲಿ ನಾನು ನಿಂತ್ಕೊಂಡ್ರೆ ನಮ್ಗೆ ಡೈರೆಕ್ಷನ್ ಇರ್ತದೆ, ನಾವು ನಿಂತಿದ್ವಿ. ರಸ್ತೆ ಆ ಕಡೆ ಹೋಗಿ ಚಲಿಸುವಂಥ ಕಾರು ಸ್ಪೀಡಾಗಿ ನನ್ನ ಮೇಲೆ ಅಂದರೆ ಏನು ಹರಿಸ್ಕೊಂಡು ಹೋಗುವ ಮರ್ಡರ್ ಮಾಡೋ ರೀತಿಯಲ್ಲೇ ಬಂದು ಕೊನೆ ಪಕ್ಷ ಮಿಸ್ ಆಗಿ ಕೈಗೆ ಎಡಗೈಗೆ ಮುಂದ್ಗಡೆ ಇರತಕ್ಕಂಥ ಮಿರಾರು ಹೊಡೆದೋಗಿದ್ದಾನೆ. ಅದು ಬಡ್ದಾಗ ನಾವು ಸಡನ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ಆದರ್ಶ ಹಾಸ್ಪಿಟ್ಲಲ್ಲಿ ಹೋಗಿ ಎಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಮಾಡಿ ಮೆಡಿಸಿನ್ ಕೊಟ್ಟಿದ್ದಾರೆ. ಈಗ ಒಂದು ತಿಂಗಳಾಗಿದೆ ಈಗ ಸದ್ಯಕ್ಕೆ. ಅಲ್ಲ ಮೇಡಮ್, ಈ ಒಂದು ಮರವನ್ನು ಬೆಳೆಸಲಿಕ್ಕೆ ಸಾಕಷ್ಟು ವರ್ಷಗಳಿಂದ ಕೂಡ ಶ್ರಮ ಪಟ್ಟಿದೆ. ಈಗ ಏಕಾಏಕಿ ಬಂದು ಈಗ ಅದನ್ನು ಕಡ್ದಾಕಿರುವಂಥದ್ದು ಸಾಕಷ್ಟು ನೋವಾಗಲಿಲ್ವ? ತುಂಬ ನೋವಾಗಿದೆ ಸರ್. ಇಲ್ಲೊಂದು ಮಾಗೋನಿ ಮರ ಅಂತ ಇತ್ತು, ಅದು ಅಂದ್ರೆ ಅಷ್ಟು ಉದ್ದ ಹಾಗೆ ಮೇಲೆ ಹೋಗಿತ್ತು. ಅದು ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ಇತ್ತು. ಆ ಮರಗಳು ನೋಡಿದರೆ ನನಗಷ್ಟು ನೋವಾಗುತ್ತೆ. ನನಗೆ ಅಷ್ಟು ನನ್ನ ಮಕ್ಕಳನ್ನ ನನಗೆ ಸಾಯಿಸಿದ ರಂಗಾಗಿತ್ತು. ನನಗೆ ಅಷ್ಟು ಬೇಜಾರಾಗುತ್ತೆ ನನಗೆ.
ಅಂದರೆ ನಿಮ್ಮ ಹತ್ರ ಯಾವುದು ಕೂಡ ಮನವಿ ಕೊಡಲಿಲ್ವಾ? ಯಾವುದು ಕೇಳಲಿಲ್ಲ. ಅದು ನಾನು ಇಲ್ಲದೆ ಇರೋ ಟೈಮ್ನಲ್ಲಿ ನಾನಿದ್ರೆ ಕೂಗ್ತಾಳವಳು ಬೈತಾಳು ಅಂತ ನಾನು ಇಲ್ಲದೆ ಇರೋ ಟೈಮ್ ನೋಡಿ ಮಾಡಿದ್ರಿ ಕೆಲಸ. ಏನು ನಿಮ್ಮದು ಆಗ್ರಹ ಏನು ಇದಕ್ಕೆ ಏನು ಕ್ರಮ ಕೈಗೊಳ್ಬೇಕಂತ? ಅದು ಇನ್ಯಾರಿಗೂ ಈ ಥರ ಮಾಡಬಾರ್ದವ್ರು, ಪಂಚಾಯತಿರಾಗಲಿ ಯಾರೇ ಆಗಲಿ ಈ ಥರ ಯಾರಿಗೂ ನೋವು ಕೊಡೋಕ್ಕಾಗ. ನಮ್ಮ ಪರಿಹಾರ ಏನಂತ ಕೊಡ್ಬೇಕು ಅವರು. ನಮ್ದೀಗ ಗೇರ್ಮರ್ನಾಗೆ ನಾವು ಗಂಡ ಹೆಂಡತಿ ಜೀವನ ಅದನ್ನೇ ಮಾಡ್ಕೊಂಡಿತ್ತು. ನಮ್ಮ ಮಗನ ಮೇಲೆ ನಾವು ಡಿಪೆಂಡ್ ಆಗಿದ್ದಿಲ್ಲ. ಹೆಣ್ಮಕ್ಳಿಗೆ ಮದುವೆ ಮಾಡಿತ್ತು, ಮಗನ ಮೇಲೆ ನಾವು ಈಗ ಡಿಪೆಂಡ್ ಆಗಿದ್ದ. ಅವನು ಸಾಲ ಮಾಡ್ಕೊಂಡೆ ಜಿಮ್ಮೆಲ್ಲ ಮಾಡ್ಕೊಂಡಿದ್ದ. ಅವನಿಗೂ ಗೌರ್ಮೆಂಟ್ ಕೆಲಸ ಯಾವುದೂ ಸಿಕ್ಕಲಿಲ್ಲ. ಅವನಿಗೂ ತುಂಬ ಕಷ್ಟ ಇತ್ತಂತ ನಾವು ನಮ್ಮನ್ನೇ ಇದು ಮಾಡ್ಕೊಂಡಿತ್ತು. ಇದಿಷ್ಟು ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಿರುವಂಥ ವಿಶ್ವನಾಥ್ ಗಾಣಿಗ ಅವರ ತಂದೆ ತಾಯಿಯವರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲೇ ಭಾರತಕ್ಕೆ ಚಿನ್ನವನ್ನು ತರಬೇಕಾದ್ರೆ ಸಾಕಷ್ಟು ಶ್ರಮವನ್ನು ಪಡಿತಾರೆ ಕ್ರೀಡಾಪಟುಗಳು. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ರಕ್ಷಣೆ ಕೊಡೋದ ಕೆಲಸವನ್ನು ಕೂಡ ಇಲ್ಲಿಯ ಸ್ಥಳೀಯ ಆಡಳಿತ ಮಾಡದಿರುವಂಥದ್ದು. ಸದ್ಯ ಮತ್ತೊಂದು ಕಡೆಯಲ್ಲಿ ಸರ್ಕಾರ ಕೂಡ ಮರವನ್ನು ಬೆಳೆಸಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಅಂದರೆ ಮರ ಕಡಿದಿರುವುದಕ್ಕೆ ಯಾವ ಕ್ರಮವನ್ನು ಕೈಗೊಳ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.